ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮೇಕಪ್ ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ. ಎಲ್ಲರೂ ಮಾಡಿ ತೋರಿಸಿದ್ದಾರೆ, ಸುಮಾರು ವೀಡಿಯೋಸ್ಗಳಿದೆ ಮೇಕಪ್ಪಿಂದು. ಆದರೆ ವೇ ಚೇಂಜ್ ಆಗಿರುತ್ತೆ ಅಲ್ವಾ. ಸೊ ಅವ್ರ ವೇ ಬೇರೆ, ನಮ್ಮ ವೇ ಬೇರೆ. ಅದಕ್ಕೋಸ್ಕರ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅಂತ ನಿಮ್ಮ ಮುಂದೆ ಇವತ್ತು ತೋರಿಸ್ಕೊಳ್ಳೋಣ ಅಂತ. ಸೊ ಫಸ್ಟ್ನೇದಾಗಿ ನಾನು ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶಿಂದ. ಫಸ್ಟು ನೀವು ಮೇಕಪ್ ಅಪ್ಲೈ ಮಾಡ್ಕೊ ಮುಂಚೆ ನಿಮ್ಮ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಆಮೇಲೆ ಟೋನರ್, ಕ್ಲೆನ್ಸರ್ ಮತ್ತು ಮಾಯ್ಶ್ಚರೈಸರ್ ಕಂಪಲ್ಸರಿ ನೀವು ಫಾಲೋ ಮಾಡಬೇಕು. ಬಿಫೋರ್ ಏನಾದರೂ ಮೇಕಪ್ ಅಪ್ಲೈ ಮಾಡೋಕ್ಕೂ ಮುಂಚೆ ಈ ಮೂರನ್ನು ನೀವು ಫಾಲೋ ಮಾಡಬೇಕಾಗಿರೋದು. ನಾನಿವಾಗ ಫಸ್ಟು ಫೇಸ್ ವಾಶ್ ಮಾಡ್ಕೊಂಡಾಗಿದೆ. ಸೊ ಫಸ್ಟು ನಾನು ಟೋನರ್ನ ಯೂಸ್ ಮಾಡ್ತೀನಿ. ಸೊ ಇದು ಒಂದು ಗುಡ್ ವೈಬ್ಸ್ ಅವ್ರದ್ದು ರೋಸ್ ಗ್ಲೋ ಟೋನರ್ ಅಂತ. ಸೊ ನೆಕ್ಸ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ಸೊ ಮಾಯ್ಶ್ಚರೈಸರ್ ಬಂದು ಡ್ರೈ ಸ್ಕಿನ್ ಇರೋರಿಗೆ ತುಂಬ ಇಂಪಾರ್ಟೆಂಟ್. ನನಗಂತೂ ಹೆವಿ ಡ್ರೈ ಸ್ಕಿನ್ ಇದೆ. ಇದರಿಂದ ಈ ವಿಂಟರ್ ಸೀಸನೆಲ್ಲ ಮಾಯ್ಶ್ಚರೈಸರ್ ಆಲ್ಮೋಸ್ಟ್ ನಾನು ಯೂಸ್ ಮಾಡಿರೋ ಮಾಯ್ಶ್ಚರೈಸರಲ್ಲಿ ನನಗೆ ಕೆಲವು ಮಾತ್ರ ವರ್ಕ್ ಆಗಿದೆ, ಎಲ್ಲನೂ ವರ್ಕ್ ಆಗಿಲ್ಲ. ಸೊ ಅದರಲ್ಲಿ ಇದು ಕೂಡ ಒಂದು ನಿವಿಯಾ ಕ್ರೀಮ್. ಇದು ಒಳ್ಳೆ ಮಾಯ್ಶ್ಚರೈಸರ್ ಥರ ನನಗೆ ಕೆಲಸ ಮಾಡುತ್ತೆ. ನನ್ನ ಫೇಸಿಗೆ ತುಂಬ ಹೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಮಾಯ್ಶ್ಚರೈಸರ್ನ ಪ್ರೆಸೆಂಟ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹೊತ್ತಿರುತ್ತೆ. ಸೊ ಇದು ತುಂಬ ಕಾಸ್ಟ್ಲಿ ಏನಲ್ಲ, 55 ರೂಪೀಸ್. ವ್ಯಾಸ್ಲಿನ್ ಆದರೂ ಆಯಿತು, ನಿಮ್ಮ ಹತ್ರ ಲಿಪ್ ಬಾಮ್ ಇದ್ದರೆ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಲಿಪ್ಸ್ಗೆ. ಡೈರೆಕ್ಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿಬಿಡಿ. ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ಮೇಕಪ್ಪಲ್ಲಿ ಫಸ್ಟು ನಮಗೆ ಮೇಕಪ್ ಜಾಸ್ತಿ ಹೊತ್ತಿರಬೇಕು ಅಂದರೆ ನಾವು ಪ್ರೈಮರ್ನ ಅಪ್ಲೈ ಮಾಡಬೇಕು. ಸೊ ಪ್ರೈಮರ್ ಆಗಿ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಿದ್ದೀನಿ. ಪ್ರೈಮರ್ ಆಗಿ ಸೊ ಪ್ರೈಮರ್ನ ಯೂಸ್ ಮಾಡೋ ಇಂಟೆನ್ಷನ್ ಇಷ್ಟೇ, ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಲಿ ಅಂತ. ಇದು ನೆಕ್ಸ್ಟು ನಾನು ಲ್ಯಾಕ್ಮೆ ಅಬ್ಸಲ್ಯೂಟ್ ಡೇ ಕ್ರೀಮ್ ವಿತ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತೋರಿಸ್ತೀನಿ ಅದು ಅಂತ. ಸೊ ನಾನು ನೆಕ್ಸ್ಟ್ ಪ್ರೈಮರ್ ಆದಮೇಲೆ ಈ ಕ್ರೀಮ್ ಯೂಸ್ ಮಾಡ್ತೀನಿ. ಲ್ಯಾಕ್ಮೆ ಅಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸ್ ಬ್ರೈಟ್ನಿಂಗ್ ಡೇ ಕ್ರೀಮ್ ವಿತ್ ಸನ್ಸ್ಕ್ರೀನ್ಸ್. ಸೊ ಇದು ಒಳ್ಳೆ ರೇಡಿಯಂಟ್ ಲುಕ್ ಕೊಡುತ್ತೆ ನಮ್ಮ ಫೌಂಡೇಶನ್ ಅಪ್ಲೈ ಮಾಡಾದಮೇಲೆ. ಸೊ ಈ ಕ್ರೀಮ್ನ ನಾನು ಪ್ರೈಮರ್ ಆದಮೇಲೆ ಯೂಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟು ಲಿಕ್ವಿಡ್ ಫೌಂಡೇಶನ್ ರೆವ್ಲಾನ್ ಅವ್ರದ್ದು ಟಚ್ ಆ್ಯಂಡ್ ಗ್ಲೋ ಅಂತ. ಇದು ಮಾಯ್ಶ್ಚರೈಸ್ ಮಾಡುತ್ತೆ ನಮ್ಮ ಸ್ಕಿನ್ಗೆ, ಜೊತೆಗೆ ಫೌಂಡೇಶನ್ ಆಗಿ ಕೂಡ ವರ್ಕ್ ಆಗುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ಇದು ಒಳ್ಳೆ ಫೌಂಡೇಶನ್ ಅಂತಲೇ ಹೇಳ್ಬೋದು. ನಿಮ್ಮ ಶೇಡ್ ನೋಡಿ ತಗೊಳ್ಳಿ. ನಾನು ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕೆ ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ. ಬ್ಲೆಂಡರಿಂದ ಬ್ಲೆಂಡ್ ಮಾಡೋ ಇಂಟೆನ್ಷನ್ ಇಷ್ಟೇ, ನಮ್ಮ ಸ್ಕಿನ್ಗೆ ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಫೌಂಡೇಶನ್. ಅದಕ್ಕೋಸ್ಕರ ಸೊ ಮೇಕಪ್ ಮಾಡಿದ್ದೀವಿ ಅಂತ ಮೈಲ್ಡಾಗಿ ಕಾಣುತ್ತೆ, ಒಂದೊಳ್ಳೆ ಲುಕ್ ಕೊಡುತ್ತೆ ಅಂತ. ಫೌಂಡೇಶನ್ ಹಚ್ಚಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಅನ್ನೋದಕ್ಕೋಸ್ಕರ ಕೈಗಿಂತ ಈ ಥರ ಬ್ಲೆಂಡರಿಂದ ಬ್ಲೆಂಡ್ ಮಾಡಿದ್ರೆ, ಅವ್ರ ಬ್ರಷಿಂದ ಯೂಸ್ ಮಾಡಿದ್ರೆ, ಈ ಬ್ಲೆಂಡರ್ಗಿಂತ ಇನ್ನು ಬ್ರಷಲ್ಲಿ ಬ್ಲೆಂಡ್ ಮಾಡಿದ್ರೆ ನಿಮಗೆ ಜಾಸ್ತಿ ಹೊತ್ತು ಇರುತ್ತೆ ಅಂತ ಹೇಳ್ತೀನಿ. ತುಂಬ ಹೊತ್ತು ಬೇಕಂದರೆ ನೀವು ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೋಬೇಕು.
ಫೌಂಡೇಶನ್ ಅಪ್ಲೈ ಮಾಡೋಕ್ಕೂ ಮುಂಚೆನಾದರೂ ನೀವು ಕನ್ಸೀಲರ್ ಅಪ್ಲೈ ಮಾಡ್ಬೋದು. ಇಲ್ಲಿ ಪಿಗ್ಮೆಂಟೇಷನ್ಸ್ ಇರೋರು ಅಪ್ಲೈ ಮಾಡ್ಕೋಬೋದು. ಫೌಂಡೇಶನ್ ಆದಮೇಲೆ ಕೆಲವರು ಅಪ್ಲೈ ಮಾಡ್ತಾರೆ, ಫೌಂಡೇಶನ್ ಮುಂಚೆನೇ ಅಪ್ಲೈ ಮಾಡ್ತಾರೆ. ಸೊ ಫೌಂಡೇಶನ್ ಹಚ್ಚೋಕ್ಕೂ ಮುಂಚೆ ನೀವು ಕನ್ಸೀಲರ್ ಯೂಸ್ ಮಾಡಿ ಇಲ್ಲಿ. ಸೊ ನೀವು ಫೌಂಡೇಶನ್ ಹಚ್ಚಿದಾಗ ಅದಕ್ಕೆ ಅಡ್ಜಸ್ಟ್ ಆಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ. ನಾನು ಇಲ್ಲಿ ಕನ್ಸೀಲರ್ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಜಾಸ್ತಿ ತಿಕ್ ಅಂತ ಅನಿಸ್ಬಿಡುತ್ತೆ ನನಗೆ. ಮೇಕಪ್ ಅಂತ ಮೇಕಪ್ ಪ್ರಿಯನಲ್ಲ ನಾನು. ಇವಾಗ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗೋಗಿದೆ ನನ್ನ ಸ್ಕಿನ್ಗೆ. ಸೊ ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಲ್ಯಾಕ್ಮಿ ರೇಡಿಯನ್ಸ್ ಕಾಂಪ್ಯಾಕ್ಟ್ ಪೌಡರ್ ನಾನು ಯೂಸ್ ಮಾಡ್ತಿರೋದಿಲ್ಲಿ. ಇದು ಪ್ರೈಸ್ ಬಂದ್ಬಿಟ್ಟು 150 ರೂಪೀಸ್. ಫೌಂಡೇಶನ್ ನಮಗೆ ಫೌಂಡೇಶನ್ ಆದಮೇಲೆ ಕಾಂಪ್ಯಾಕ್ಟ್ ನಮಗೆ ಅಷ್ಟೊಂದು ಇದು ಆಗೋದಿಲ್ಲ ಅಂದರೆ ಗ್ಲೋ ಬೇಕು. ಕೆಲವರು ಆಯಿಲಿ ಇಷ್ಟಪಡ್ತಾರಲ್ವ, ಸೊ ಅವರು ಅಪ್ಲೈ ಮಾಡೋದೇನು ಬೇಡ. ನಾನು ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಐಬ್ರೋಗೆ ಹೋಗೋಣ ಆಯಿತಾ. ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿರೋದು ನಾನು ಮಿಸ್ ಕ್ಲೇರ್ ಅವ್ರದ್ದು. ಇದು ನಿಮಗೆ ಅಫೋರ್ಡಬಲ್ ಆಗಿ ಸಿಗುತ್ತೆ, ಚೆನ್ನಾಗಿದೆ ಇದು ಕೂಡ. ಏನಾದರೂ ಈ ಪ್ರಾಡಕ್ಟ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಹೋಗಿ ಬೈ ಮಾಡ್ಬೋದು. ಈ ಥರ ಚಿಕ್ಕ ಬಾಚಣಿಗೆ ಕೊಟ್ಟಿರ್ತಾರೆ ನಿಮಗೆ ಐಬ್ರೋ ಬಾಚ್ಕೊಳ್ಳೋದಕ್ಕೆ. ಫಸ್ಟು ಐಬ್ರೋ ಫಿಲಪ್ ಮಾಡೋಕ್ಕೂ ಮುಂಚೆ ನೀವು ಈ ಥರ ಬಾಚ್ಕೋಬೇಕು. ಮತ್ತು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿದೆ, ಆಫರ್ ಇದ್ದಾಗ ತೊಗೊಳ್ಳಿ, ಒಳ್ಳೆ ಪ್ರೈಸ್ಗೆ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಾಜಲ್. ನಾನು ಐಲೈನರ್ ಯೂಸ್ ಮಾಡ್ತಿಲ್ಲ, ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಯೂಸ್ ಮಾಡ್ತಿರೋದು ಹಿಮಾಲಯ ಕಾಜಲ್. 50 ರೂಪೀಸ್ ಹಿಂಗಿರುತ್ತೆ. ಇದೇ ಲೋಕಲ್ ಇದರಲ್ಲಿ ತೊಗೊಂಡಿದ್ದು ನಾನು. ಸೊ ಕಾಜಲ್ ಹಚ್ಚಾದ್ಮೇಲೆ ನೀವು ಈ ಥರ ನಿಮ್ಮ ಬೆರಳಿಂದ ನೆಕ್ಸ್ಟು
ನೆಕ್ಸ್ಟು ಐ ಶ್ಯಾಡೋ. ನಾನು ಯೂಸ್ ಮಾಡ್ತಿರೋದು ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ನ್ಯೂಡ್ ಅವೇಕ್ನಿಂಗ್ ಐ ಶ್ಯಾಡೋ ಪ್ಯಾಲೆಟ್ದು. ನಾನು ಇದರಲ್ಲಿ ಇದು ಮತ್ತು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ. ಸೊ ಫಸ್ಟು ಕೈಯಿಂದನೇ ನಾನು ಇದರಲ್ಲಿ ಹೈಲೈಟರ್ ಆಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟು ಬ್ಲಷ್ ಮಾಡಬೇಕು. ಬ್ಲಷ್, ಸೊ ನಿಮ್ಮ ಹತ್ರ ಬ್ಲಷ್ ಇಲ್ಲ ಅಂದರೆ ಜಸ್ಟ್ ಲಿಪ್ಸ್ಟಿಕ್ ತೊಗೊಳ್ಳಿ. ಸೊ ಲೈಟಾಗಿ ಬ್ಲಷ್ ಮಾಡಿದ್ದೀನಿ ನಾನು. ನೆಕ್ಸ್ಟು ಲಿಪ್ಸ್ಟಿಕ್. ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನಂದು ಮೇಕಪ್ ಸ್ವಲ್ಪ ಡಾರ್ಕ್ ಆಗಿರೋದಿಲ್ಲ, ನ್ಯೂಡ್ ಮೇಕಪ್ ಥರ ಇರುತ್ತೆ. ಸ್ವಲ್ಪ ಆ ಕಡೆನೆಲ್ಲ ಈ ಕಡೆ ಎಲ್ಲ ಮಧ್ಯದಲ್ಲಿ ಇರುತ್ತೆ. ಲಿಪ್ ಲೈನರ್, ನಾನು ಯೂಸ್ ಮಾಡ್ತಾ ಇರೋದು ಫೇಸಸ್ ಕೆನಡಾ ಅವ್ರದ್ದು. ಲಿಪ್ ಲೈನರ್ ಬಂದುಬಿಟ್ಟು ಮಿಸ್ ಕ್ಲೇಯರ್ ಅವ್ರದ್ದು ಅನಿಸುತ್ತೆ, ಬಟ್ ಇದು ಅಂತ ಬ್ರ್ಯಾಂಡೆಡ್ ಏನಲ್ಲ, ಇದು ಲೋಕಲ್. ಸೊ ಲಿಪ್ಸ್ಟಿಕ್ ಬಂದುಬಿಟ್ಟು ಫೇಸಸ್ ಕೆನಡಾ ಅವ್ರದ್ದು. ಲಿಪ್ ಲೈನರ್ ಯೂಸ್ ಮಾಡೋದ್ರಿಂದ ನಮಗೆ ನಮ್ಮ ಲಿಪ್ಗೆ ಒಂದು ಶೇಪ್ ಕೊಡುತ್ತೆ. ಸೊ ಲಿಪ್ ಲೈನರ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಶೇಪ್ ಆಗಿ ಒಂದು ಸ್ವಲ್ಪ ತಿಕ್ಕಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ನನ್ನ ಮೇಕಪ್. ಇಷ್ಟೇ ನನ್ನ ಮೇಕಪ್. ನಿಮಗೆ ಇಯರಿಂಗ್ ಮತ್ತು ಜ್ಯುವೆಲ್ರಿ ಚೇಂಜ್ ಮಾಡ್ಕೊಂಡು ನನ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ. ಬೈ ಬಾಯ್, ಟೇಕ್ ಕೇರ್. ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ?
ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವು ಅಷ್ಟು ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡ್ಬೋದು. ಸೊ ಇಷ್ಟೇ ಇಲ್ಲಿ ಏನು ಮಾಡ್ತಾ ಇರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರೂ ಹ್ಯಾಪಿ ಆಗಿರಿ.